ಸರ್ಕಾರಿ ಅಧಿಕಾರಿಗಳು ಅದರಲ್ಲೂ ಸರ್ಕಾರಿ ಪ್ರಾದೇಶಿಕ ಸಾರಿಗೆ ಆಯುಕ್ತರು ಚಾಮರಾಜನಗರ ಜಿಲ್ಲೆಯ ಸರ್ಕಾರಿ ಅಧಿಕಾರಿಯಾಗಿದ್ದ ಗಾಯತ್ರಿರವರು ಸರ್ಕಾರಿ ಅಧಿಕಾರದಲ್ಲಿ ಇದ್ದೂ ಸಹ ತನ್ನ ಸ್ವಂತ ತಮ್ಮನನ್ನು ಚಾಮರಾಜನಗರದ ಸಾರಿಗೆ ಪ್ರಾದೇಶಿಕ ಆಯುಕ್ತರ ಕಚೇರಿಯಲ್ಲಿ ಬೆಳಗ್ಗೆ ಸುಮಾರು 7:30 ವೇಳೆಗೆ ತಮ್ಮ ಸ್ವಂತ ಗಾಡಿಯಲ್ಲಿ ಬಂದು ಕೆಲಸವನ್ನು ಮಾಡಿಸುತ್ತಾರೆ. ಹಾಗೂ ಸರ್ಕಾರಿ ಕಚೇರಿಗಳು 10:30ಕ್ಕೆ ಚಾಲ್ತಿಯಲ್ಲಿ ಇದ್ದು ಈ ಅಕ್ಕ ತಮ್ಮನಿಗೆ ಯಾರು 7:30 ವೇಳೆಗೆ ಸರ್ಕಾರಿ ಕಚೇರಿಯನ್ನು ತೆರೆಯಲು ಅನುಮತಿ ನೀಡಿದ್ದಾರೆ. ಹಾಗೂ ಗಾಯತ್ರಿ ಆರ್ಟಿಒ ಮೇಡಂ ತಮ್ಮ ಸ್ವಂತ ತಮ್ಮನನ್ನು ಕೂರಿಸಿ ಸರ್ಕಾರದ ಕಡತಗಳನ್ನು ಮುಂದುವರೆಸುವ ಹಕ್ಕನ್ನು ಯಾವ ಸರ್ಕಾರ ನೀಡಿದೆ? ಹಾಗೂ ಇಲ್ಲಿ ಇರುವ ಸರ್ಕಾರಿ ನೌಕರರ ಹೊರತು ಬೇರೆ ಬೇರೆ ಜನಗಳು ಆರ್ಟಿಒ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ. ಹಾಗೂ ಇಲ್ಲಿರುವ ಸರ್ಕಾರಿ ಅಧಿಕಾರಿಗಳು ಯಾರೂ ಸರ್ಕಾರಿ ಗುರುತಿನ ಚೀಟಿ ಅಂದರೆ ಐಡೆಂಟಿಟಿ ಕಾರ್ಡ್ ಅನ್ನು ಬಳಸುವುದಿಲ್ಲ. ಹಾಗೂ ಚಾಮರಾಜನಗರ ಆರ್ಟಿಒ ಕಚೇರಿಯ ಸಿಸಿ ಕ್ಯಾಮೆರಾ ಫುಟೇಜ್ ಅನ್ನು ಪರಿಶೀಲಿಸಿದಾಗ ಇಲ್ಲಿನ ಸತ್ಯಾಸತ್ಯತೆ ತಿಳಿಯುತ್ತದೆ. ಹಾಗೂ ಸರ್ಕಾರಿ ಅಧಿಕಾರಿಗಳು ಇಲ್ಲಿಗೆ ಬರುವ ಜನರೊಂದಿಗೆ ದುಡ್ಡಿನ ಸಂಬಂಧ ಮಾತನಾಡುತ್ತಿರುವ ಬಗ್ಗೆ ಒಂದು ಡ್ರೈವಿಂಗ್ ಲೈಸೆನ್ಸ್ ಕೊಡುವುದರ ವಿಚಾರವಾಗಿ 500ರಿಂದ 1000 ಹಣಕ್ಕೆ ಲೆಕ್ಕವಿದೆ. ಲಂಚದ ಹಣ ಕೊಟ್ಟರೆ ಡ್ರೈವಿಂಗ್ ಲೈಸೆನ್ಸ್ ರೆಡಿ. ನಮ್ಮ ಕಣ್ಣಿಗೆ ಕಾಣಿಸುವಂತೆಯೇ ಈ ಮಟ್ಟಿನ ಲಂಚ ಹಾಗೂ ಸ್ವಂತ ತಮ್ಮನಿಂದ ಕೆಲಸ ನಿರ್ವಹಿಸುತ್ತಿರುವ ಚಾಮರಾಜನಗರ ಆರ್ಟಿಒ ಮೇಡಂ ಇನ್ನು ಸಿಸಿ ಕ್ಯಾಮೆರಾ ಪರಿಶೀಲಿಸಿದರೆ ಯಾವುದೆಲ್ಲ ಮಾಹಿತಿಗಳು ನೋಡಬೇಕು? ಕಾದು ನೋಡೋಣ. ಇನ್ನೊಂದು 4-5 ದಿನ ಬರುತ್ತೆ. ಅಯ್ಯೋ ಮೊದಲು 3 ದಿನದಿಂದ ಬಂದಿಲ್ಲ ಕಾರ್ಡ್ ಸದ್ಯಗೆಲ್ಲ ಕ್ಲಿಯರ್ ಮಾಡಿಸಿದ್ವಿ. ಓಕೆ ಬ್ರದರ್, ಆಂದೋಲನವನ್ನು ಕೇಳಲಿ ನನ್ನ ತಂದೆಗೆ ಸ್ಟಂಟ್ ಸಿರಿನಿ ಕೊಡಿ ಅಂತ ಅಂದ್ಬಿಟ್ಟು 5,000 ಇಸ್ಕೊಂಡ ಸತ್ತಟ್ಟು ಯಾವ್ಯಾವ ಕಡಿಯೂ ಐತೆ ಇಲ್ಲ ಕೊಡು ಅಂತ ಆವತ್ತೆ ಈಸ್ಕೊಂಡು ಜೋಗಿಂದ ಸರ್ಕಾರ ಮುಗಿಸಿದ್ರೆ ಇದೊಂದು ಮಾಡಿಸ್ಬಿಟ್ಟು ಸರಿ ತಿಂಡಿ ಮನೆ ಟ್ಯಾಕ್ಸ್ ಕಟ್ಟಿದ್ರು ಕಂಟಿನ್ಯೂ ತಗೊಂಬತ್ತೀನಿ ಟ್ಯಾಕ್ಸ್ ಕಟ್ಟಿದ್ದೀನಿ ಒಂದು ಅದೇ ಕ್ವಾರ್ಟರ್ನಿಗೆ 28 ಅದು ಮೇಡಮ್ ಇವ್ರು ಫೋಮಲ್ಲ ನಿಮ್ಗೆ ಕೇಳಬೇಕು ಅಂತ ಅದು ಐಡಿ ಇಲ್ವಲ್ಲ, ಹರೀಶ್ ಬಂದಿಲ್ವ?